ಶರಣಾರ್ಥಿ. ಸಾಸಿವೆಯ ಮೇಲೆ ಸಾಗರವರಿದಂತಾಯಿತಯ್ಯ, ಆನಂದದಿಂದ ನಲಿದಾಡುವೆನು, ಆನಂದದಿಂದ ಕುಣಿದಾಡುವೆನು. ಕೂಡಲ ಸಂಗನ ಶರಣರು ಬಂದರೆ ಒಬ್ಬಿ ಹರುಷದಿ ಊಲಾಡುವೆನು. ಸಕಲ ಶರಣರಿಗೆ ಶರಣಾರ್ಥಿ. ಇಂದಿನ ಸಂವಾದದಲ್ಲಿ ಭಾಗವಹಿಸುತ್ತಿರುವ ಶಿವಸ್ವರೂಪಿಗಳಾದ ನಿಮಗೆಲ್ಲ ಸ್ವಾಗತ. ನಾವು ಅಕ್ಕ ಮಹಾದೇವರ ಒಂದು ವಚನವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಮೊದಲನೆಯ ಸಾಲು ಕೋಲ ತುದಿಯ ಕೂಡಗನಂತೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ನಮಗೆ ಅರ್ಥವಾದ ಒಂದು ವಿಷಯ ಇಲ್ಲಿ ಚಿತ್ರದಲ್ಲಿದೆ. ಯಾವುದೇ ಒಂದು ಜೀವಿ ಅದು ಆರ್ಗನ್ ಸಿಸ್ಟಮ್ನಿಂದಾಗಿದೆ. ಆರ್ಗನ್ ಸಿಸ್ಟಮ್ದಲ್ಲಿ ಆರ್ಗನ್ ಇದೆ, ಆರ್ಗನ್ ಟಿಶ್ಯೂನಿಂದಾಗಿದೆ. ಟಿಶ್ಯೂ ಕಡೆಯ ಒಂದು ಭಾಗ ಅದು ಜೀವಕೋಶಗಳಿಂದಾಗಿದೆ. ಒಟ್ಟಾರೆಯಾಗಿ ಈ ಒಂದು ಜೀವಿಕೋಶಗಳ ಸಮುದಾಯ ಮತ್ತು ಆ ಜೀವಕೋಶಗಳು ಬಹಳ ಆ್ಯಕ್ಟಿವ್, ಅಂದರೆ ಒಂದು ಸೆಕೆಂಡಿಗೆ ಕೋಟ್ಯಾನುಕೋಟಿ ಕೆಲಸಗಳನ್ನು ಮಾಡ್ತಂಥ ಒಂದು ಜೀವಿಯಿಂದ ಆಗಿದೆ. ಇದಕ್ಕೆ ಅಕ್ಕ ಕೋಲ ತುದಿಯ ಕೋಡಗ ಅಂತ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಈಗ ನಾವು ಎರಡನೇ ಸಾಲು ನೇಣ ತುದಿಯ ಬೊಂಬೆಯಂತೆ ಅನ್ನೋ ಒಂದು ಸಾಲನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಒಬ್ಬ ಸೂತ್ರದ ಗೊಂಬೆ ಆಟ ಆಡಿಸುವವ ಇಲ್ಲಿ ಸೂತ್ರಗಳ ಸಹಾಯದಿಂದ ಒಂದು ಗೊಂಬೆಗಳನ್ನು ಆಟವಾಡಿಸಿ ಈ ಮಕ್ಕಳ ಮನೋರಂಜನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದನ್ನೇ ಅಕ್ಕ ಮಹಾದೇವಿಯವರು ಮನುಷ್ಯ ಸೂತ್ರದ ಗೊಂಬೆ, ಚನ್ನಮಲ್ಲಿಕಾರ್ಜುನ ಆಡಿಸುವ ಸೂತ್ರಗೊಂಬೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅನ್ನಬಸವಣ್ಣವರ ಒಂದು ವಚನ ನೆನಪಾಗುತ್ತೆ. ಆ ವಚನ ಹೀಗಿದೆ: ಓಡಿದರು ನಿನ್ನ ಬೇಡುವಾತ ನಾನಲ್ಲ ಶಿವನೇ, ನೋಡುವೆನು ಕಣ್ಣ ತುಂಬ, ಆಡಿ ಪಾಡಿ ನಲಿದಾಡುವೆ, ಬೇಡನ್ನ ಕೂಡೆ ಮಾತನಾಡಲಾಗದೆ, ಎಲೆ ಶಿವನೇ ಕೂಡಲ ಸಂಗಮದೇವ, ನೀನಾಡಿಸುವ ಬೊಂಬೆ ನಾನು. ಇಲ್ಲಿ ಅನ್ನಬಸವಣ್ಣವರು ಸಹ ನೀನು ಆಡಿಸುವ ಬೊಂಬೆ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಅಕ್ಕಮಹಾದೇವರು ಮನುಷ್ಯ ಅಥವಾ ಯಾವುದೇ ಜೀವಿ ಮಲ್ಲಿಕಾರ್ಜುನ ಆಡಿಸುವ ಒಂದು ಬೊಂಬೆ, ಅದು ನೇಣ ತುದಿಯ ಬೊಂಬೆ ಅಂತ ಹೇಳಿದ್ದಾರೆ. ಈ ಎರಡು ಸಾಲುಗಳಲ್ಲಿ ಮೊದಲನೇ ಸಾಲಿನಲ್ಲಿ ಉಪಯೋಗಿಸಿದಂಥ ಶಬ್ದ ಕೋಡಗ. ಆ ಕೋಡಗ ಜೀವಂತ ವಸ್ತು. ಆದರೆ ಇಲ್ಲಿ ಎರಡನೇ ಸಾಲಿನಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಶಬ್ದ ಬೊಂಬೆ. ಈ ಬೊಂಬೆ ನಿರ್ಜೀವ ವಸ್ತು. ಈ ನಿರ್ಜೀವ ವಸ್ತುವಿನಿಂದ ಆದಂಥ ಈ ಬೊಂಬೆ ಸಜೀವವಾಗಿ ಆಟ ಆಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದನ್ನು ಆಮೇಲೆ ನಾವು ನೋಡೋಣ ಅದು ಹೇಗೆ ಅಂತ. ಈಗ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾದದ್ದು ಈ ಬೊಂಬೆ ಅನ್ನುವ ಶಬ್ದ ಯಾವುದಕ್ಕಾಗಿ ಅಕ್ಕಮಹಾದೇವಿ ಬೊಂಬೆ ಅಂತ ಕರೆದಿದ್ದಾಳೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 2600 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಒಬ್ಬ ವಿಜ್ಞಾನಿ, ಅವನಿಗೆ ನಾವು ಋಷಿ ಅಂತ ಕರಿತೀವಿ, ಅವನು ಮೂಲ ವಸ್ತು ಅಣುಗಳಿಂದ ರಚನೆಯಾಗಿದೆ, ಆ ಅಣುಗಳ ರಚನೆ ನಿರ್ದಿಷ್ಟವಾಗಿರುತ್ತದೆ ಅನ್ನೋದನ್ನು ತಾನು ಸಾಧಿಸಿ ತೋರಿಸಿದ. ಅವನ ಹೆಸರೇ ಕಣಾದ ಅಂತ. ಈ ಕಣಾದ ಹೇಳಿದ ಒಂದು ವಿಷಯ: ಎವ್ರಿ ಆಬ್ಜೆಕ್ಟ್ ಆಫ್ ಕ್ರಿಯೇಷನ್ ಈಸ್ ಮೇಡ್ ಆಫ್ ಆಟಮ್ಸ್ which in turn connect with each other to form molecules. ಈಗ ಈ ಶತಮಾನದಲ್ಲಿ
ವಿಜ್ಞಾನಿಗಳು ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಆದರೆ 12ನೇ ಶತಮಾನದಲ್ಲಿಯೇ ಈ ಮಾತನ್ನು ಶರಣರು ಒಪ್ಪಿಕೊಂಡು ತಮ್ಮ ವಚನದಲ್ಲಿ ಅಷ್ಟೇ ಅಲ್ಲ, ಇದಕ್ಕಿಂತ ಕೆಲವು ಹೆಚ್ಚಿನ ವಿವರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿದ್ದರಾಮೇಶ್ವರರ ವಚನ ಇದೆ. ಆ ವಚನ: ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲದೇವ ನೀವು, ಮನದೊಳಗೆ ಘನವಾಗಿಪ್ಪಿರಿ ಎಲೆ ದೇವ, ಜಗದೊಳಗೆಲ್ಲವೂ ನೀವಿಲ್ಲದೆಡೆಯುಂಟೆ. ಇಲ್ಲಿ 2-3 ವಿಷಯಗಳನ್ನು ಅವರು ದೃಢಪಡಿಸ್ತಾರೆ. ಒಂದನೇದ್ದು, ಅಣು ಛೇದನ ಸಾಧ್ಯ ಇಲ್ಲದಂಥ ವಸ್ತು ಅಂತ ನಂಬಿದ್ರೆ ಶರಣರು ಅಣುವಿನೊಳಗೆ ಕಣಗಳಿವೆ, ಅವ ದೇವತಾ ಸ್ವರೂಪ ಅಂತ ಅವರು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು 2ನೇದು ಇಂಪಾರ್ಟೆಂಟ್ ಕೆಲಸ ಮಾತು ಹೇಳಿದ್ದವರು, ಜಗದೊಳಗೆ ಎಲ್ಲ ಕಡೆ ನೀವಿದ್ದೀರಿ ಅಂತ. ಜಗದೊಳಗೆ ಎಲ್ಲವೂ ನೀವಿಲ್ಲದೆಡೆಯುಂಟೆ. ಈ ವಿಷಯವನ್ನು ಅರಿಯಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ಈಗ ಪರಮಾಣು ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಪರಮಾಣು ಎಂಬುದು ವಸ್ತುವಿನ ಒಂದು ಪ್ರಾಥಮಿಕ ಕಣ. ಇದು ತನ್ನದೇ ಆದ ದ್ರವ್ಯರಾಶಿ ಮತ್ತು ಗಾತ್ರವನ್ನು ಹೊಂದಿದೆ. ಈ ಪರಮಾಣುಗಳು ಒಂದಕ್ಕೊಂದು ಬಂಧಿಸಿ ಅಣುಗಳನ್ನು ರೂಪಿಸುತ್ತವೆ. ಯಾವುದೇ ದ್ರವ್ಯ ತಗೊಂಡ್ರು ಅದು ಪರಮಾಣುಗಳ ಸಮೂಹ. ಅಂದರೆ ದ್ರವ್ಯಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಘಟಕ, ಅದನ್ನು ಅಣು ಅಂತಾರೆ. ಈಗ ಈ ವಿಷಯವಾಗಿ ಇನ್ನಷ್ಟು ವಿವರವನ್ನು ನಾವು ತಿಳಿದುಕೊಳ್ಳೋಣ. 12ನೇ ಶತಮಾನದಲ್ಲಿ ಶರಣರು ತಮ್ಮ ವಚನಗಳಲ್ಲಿ ಅಣುಗಳ ವಿವರ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಲ್ಲಿ 1-2 ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದನೇದು ಷಣ್ಮುಖ ಸ್ವಾಮಿ ವಚನ ಭಾಗ: ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತಾದ ಮಹಾಲಿಂಗದೊಳಗೆ ಶರಣ ನಿರ್ಪನು. ಮೋಳಿಗೆ ಮಾರಯ್ಯನವರ ವಚನ ಭಾಗದಲ್ಲಿ ಆಯಕಾಂತದ ಶಿಲೆ ಲೋಹದಂತಿರಬೇಕು, ಅಣುವಿನೊಳಗಣ ನೇಣಿದಂತಿರಬೇಕು. ಇಲ್ಲಿ ಅವರು ಅಣುಗಳ ವಿವರವನ್ನು ಅಷ್ಟೇ ಅಲ್ಲ, ಅಣು ಏನನ್ನ ಒಳಗೊಂಡಿದೆ ಅನ್ನೋದನ್ನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮೇಶ್ವರರು ಆ ಅಣುವಿನೊಳಗಿರುವ ಕಣಕ್ಕೆ ದೇವ ಅಂತ ಕರೆದ್ರೆ, ಇಲ್ಲಿಯೂ ಅವರು ಈ ಮಹಾಲಿಂಗದೊಳಗೆ ಶರಣ ನಿರ್ಪನು ಅಂತ ಹೇಳಿದ್ದಾರೆ. ಅಣುವಿನ ಒಳಗೆ ಏನಿದೆ ಅಂತ ನಾವು ಅರತ್ರೆ ದೇವನನ್ನು ಅರಿಯಲಿಕ್ಕೆ ನಾವು ಸಾಧ್ಯ ಆಗುತ್ತೆ, ಚನ್ನಮಲ್ಲಿಕಾರ್ಜುನನ್ನು ಅರಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ವಿವರವನ್ನು ನೋಡೋಣ. ಪ್ರತಿಯೊಂದು ಪದಾರ್ಥವು ಅತಿ ಸೂಕ್ಷ್ಮವಾದ ಮತ್ತು ಅಭೇದ್ಯವಾದ ಪರಮಾಣುಗಳೆಂಬ ಕಣಗಳಿಂದ ಆಗಿದೆ ಅನ್ನೋದನ್ನು ಜಾನ್ ಡಾಲ್ಟನ್ ಅವರು 1766-1844 ಇದ್ದಂಥ ಇವರು ಪ್ರತಿಪಾದಿಸಿದರು. ಅಂದರೆ ಕಣಾದವರು ಪ್ರತಿಪಾದಿಸಿದ ತತ್ವವನ್ನೇ ಇವರು ಪ್ರತಿಪಾದಿಸಿದರು. ಶರಣರ ಪ್ರತಿಪಾದನೆಗಳು ಅವರಿಗೆ ಹೋಗಿ ಅದುವರೆಗೂ ತಲುಪಲಿಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ. ಒಂದು ವೇಳೆ ಇವರಿಗೆಲ್ಲ ವಚನಗಳ ಪರಿಚಯ ಆಗಿದ್ದರೆ ಅವರು ಈ ಅಣು ಅನ್ನೋದು, ಈ ಪರಮಾಣು ಅನ್ನೋದು ಅಭೇದ್ಯ ಅಂತ ಹೇಳ್ತಾ ಇರಲಿಲ್ಲ. ಆದರೆ ಇದು ಸಾಧ್ಯ ಆದದ್ದು ಥಾಮ್ಸನ್, ಜೆ ಥಾಮ್ಸನ್ ಅನ್ನುವಂಥ ಒಬ್ಬ ವಿಜ್ಞಾನಿ 1897ರಲ್ಲಿ ಪರಮಾಣುವಿನ ಒಳಗೆಯೂ ವಿಭಾಗ ಮಾಡಲು ಸಾಧ್ಯವಾಗುವ ಇನ್ನಷ್ಟು ಚಿಕ್ಕ ಚಿಕ್ಕ ಕಣಗಳಿವೆ ಅಂತ ಹೇಳಿ ಶರಣರು ಹೇಳಿದಂಥ ವಿಚಾರಗಳನ್ನು ಇವರು ಸಮರ್ಥಿಸಿದರು. ಇವರು ಅಣುವಿನೊಳಗೆ ಕಂಡು ಸಣ್ಣ ಕಣಗಳಿಗೆ ಇಲೆಕ್ಟ್ರಾನ್ ಎಂದು ಕರೆದರು. ಈಗ ಈ ವಿಚಾರವಾಗಿ ಅನೇಕ ಸಂಶೋಧನೆಗಳು ನಡೆದು ಈ ಅಣುವಿನೊಳಗೆ ಇಲೆಕ್ಟ್ರಾನ್ ಒಂದಲ್ಲ, ನ್ಯೂಟ್ರಿನೋ, ನ್ಯೂಟ್ರಾನ್, ಮ್ಯೂಯಾನ್, ಕ್ವಾರ್ಕ್ಸ್ ಮುಂತಾದ ಅನೇಕ ಚಿಕ್ಕ ಚಿಕ್ಕ ಘಟಕಗಳು ಇವೆ ಅನ್ನೋದನ್ನು ಈಗ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. 2013ರಲ್ಲಿ ಹಿಗ್ಸ್ ಬಾಸಮ್ ಅಂತ ಈ ದೇವಕಣ ಇದೆ, ದೇವಕಣ ಅಣುವಿನೊಳಗೆ ಇದೆ ಅನ್ನೋದನ್ನು ಪ್ರತಿಪಾದಿಸಲಿಕ್ಕೆ ಹತ್ತಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ಶರಣರು ಪ್ರತಿಪಾದಿಸಿದ ಅಣುವಿನ ಒಳಗೆ ಒಂದು ಅಣು ನೀನು ದೇವ ಅನ್ನುವ ಮಾತನ್ನು
ಪ್ರತಿಪಾದಿಸುವಂಥ ಒಂದು ಪ್ರಯತ್ನ ಈಗ ನಡೀತಿದೆ. ಇದು ಈ ಅಣು ಸಂಶೋಧನೆ ನಡೆದು ಬಂದ ದಾರಿಯನ್ನು ಹೇಳ್ತಾ ಇದೆ. ಇದು 1803, 1887ರಲ್ಲಿ 1887ರಲ್ಲಿ ಥಾಮ್ಸನ್, ಆನಂತರ ಈಗ ಬೇರೆ ಬೇರೆ ವಿಜ್ಞಾನಿಗಳು ಅನೇಕ ವಿಷಯಗಳನ್ನು ಪ್ರತಿಪಾದಿಸಿದ್ದಾರೆ. ಒಟ್ಟಾರೆಯಾಗಿ ಈ ಆಟಮ್ಸ್, ಮಾಲಿಕ್ಯೂಲ್ಸ್ ಮತ್ತು ಕಂಪೌಂಡ್ಸ್ ಈ ವಿವರಗಳನ್ನು ಅರಿತರೆ ಆ ಗೊಂಬೆಯ ರಚನೆ, ಆ ಗೊಂಬೆ ಅಂತ ಅಕ್ಕಮಹಾದೇವಿ ಯಾಕೆ ಕರೆದಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಪ್ರತಿಯೊಂದು ವಸ್ತು ಮೂಲಭೂತವಾದ ಕಣಗಳಾದ ಅಣುಗಳಿಂದ ನಿರ್ಮಾಣ ಆಗಿದೆ. ಜಗತ್ತಿನಲ್ಲಿ ಯಾವುದೇ ವಸ್ತು ತಗೊಂಡ್ರೂ ಅದು ಅಣುಗಳಿಂದ ನಿರ್ಮಾಣ ಆಗಿದೆ. ಹಾಗಾಗಿ ಮನುಷ್ಯನ ದೇಹ ಸಹ ಇದು ಅಣುಗಳಿಂದ ಆಗಿದೆ. ಸುಮಾರು 7 ಅಕ್ಟೋಲಿಯನ್ ಅಣುಗಳಿಂದ ಈ ಒಂದು ದೇಹ ಆಗಿದೆ, ಮಾನವನ ದೇಹ ಆಗಿದೆ. ಅಂದರೆ ಈ ಮಾನವ ದೇಹ ಅಣುಗಳ ಸಮೂಹ. ಇದನ್ನೇ ಒಂದು ಚಿತ್ರ ಇಲ್ಲಿ ಹೇಳುತ್ತೆ. ಅಟಮ್, ಮಾಲಿಕ್ಯೂಲ್ಸ್, ಸೆಲ್, ಮಸಲ್ಸ್, ಬಾಡಿ ಸಿಸ್ಟಮ್ ಆ್ಯಂಡ್ ಆರ್ಗ್ಯಾನಿಸಮ್. ಆದರೆ ಈ ರೀತಿ ಹೋದಾಗ ಆರ್ಗ್ಯಾನಿಸಮ್ ಅದು ಬಾಡಿ ಸಿಸ್ಟಮ್ ಇದೆ, ಅದರಲ್ಲಿ ಮಸಲ್ಸ್ ಇದೆ, ಸೆಲ್ಸ್ ಇದೆ, ಮಾಲಿಕ್ಯೂಲ್ಸ್ ಇದೆ. ಆ ಕೊನೆಯ ಭಾಗದಲ್ಲಿ ಇದು ಆಟಮ್ಸ್ ಇದೆ. ಅದಕ್ಕೆ ಇಲ್ಲಿ ಅವರು ಅಕ್ಕಮಹಾದೇವರು ಉಪಯೋಗ ಮಾಡುವಂಥ ಒಂದು ಶಬ್ದ ನೇಣ ತುದಿಯ ಬೊಂಬೆ. ಇದು ಕಟ್ಟ ಕಡೆಗೂ, ಈ ಕಡೆಯಿಂದ ಹೋದಾಗ ಕಟ್ಟ ಕಡೆಯ ಒಂದು ವಸ್ತು ನಮಗೆ ಸಿಗೋದು ಅಣು ಅಂತ. ನೋಡೋಣ ಮುಂದೆ ಇದನ್ನು ಒಂದು ಸ್ವಲ್ಪ ಈ ಚಿತ್ರದಿಂದ ನಾವು ಕಾಣಿಸ್ತಾ ಇದ್ದೀವಿ. ಅದೇ ಅದನ್ನ ಹೇಳುತ್ತೆ. ಆಟಮ್, ಮಾಲಿಕ್ಯೂಲ್, ಸೆಲ್, ಆಮೇಲೆ ಟಿಶ್ಯೂಸ್, ಆರ್ಗನ್ ಸಿಸ್ಟಮ್ಸ್ ಆ್ಯಂಡ್ ದ ಆರ್ಗ್ಯಾನಿಸಮ್ಸ್. ಈಗ ಪ್ರಶ್ನೆ ಬರೋದು, ಇದಕ್ಕೆ ಗೊಂಬೆ ಅಂತ ಯಾಕೆ ಕರೀತಾರೆ? ನಾವು ಅನೇಕ ಥರದ ಗೊಂಬೆ ನೋಡಿದ್ದೀವಿ. ಪ್ಲಾಸ್ಟಿಕ್ ಗೊಂಬೆ ನೋಡ್ತೇವೆ, ಕಟ್ಟಿಗೆ ಗೊಂಬೆ ನೋಡ್ತೀವಿ. ಆದರೆ ನಮ್ಗೆ ಅತಿ ಸುಂದರವಾಗಿ ಕಾಣೋದು ಮುತ್ತಿನಿಂದ ಹೆಣದಂತಹ ಗೊಂಬೆಗಳು. ಇಲ್ಲಿ ದೇಹ, ಯಾವುದೇ ಜೀವಿಯ ದೇಹ ಮುತ್ತಿನಂಥ ಸರಗಳಿಂದ ರಚನೆ ಆಗಿದೆ ಅನ್ನೋದನ್ನು ಇಲ್ಲಿ ಸಿದ್ಧ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಚಿತ್ರ ಇದೆ. ಇಲ್ಲಿ ಒಂದು ಕಟ್ಟಡ. ಇದು ಕಟ್ಟಲಿಕ್ಕೆ ಮೂಲಭೂತವಾಗಿ ಬೇಕಾಗುವ ವಸ್ತು ಇಟ್ಟಂಗಿ ಮತ್ತು ಸಿಮೆಂಟ್. ಆ ಇಟ್ಟಂಗಿಯ ನಡುವೆ ಅದನ್ನು ಬೈಂಡ್ ಮಾಡೋ ಸಲುವಾಗಿ ಬೇಕಾದಂಥ ಈ ಸಿಮೆಂಟು ಒಂದು ವಸ್ತು ಬೇಕು. ಅದೇ ರೀತಿ ಪ್ರೋಟೀನ್, ಅದು 20 ವಿಧದ ಅಮಿನೋ ಆ್ಯಸಿಡ್ಗಳಿಂದ ತಯಾರಾಗುತ್ತೆ. ಸ್ವಲ್ಪ ವಿವರ ನೋಡೋಣ. ಈ ಹೊಸದಾಗಿ ಒಂದು ಶಬ್ದ ಉಪಯೋಗ ಮಾಡಿದೆವು. ಇದು ಅಮಿನೋ ಆ್ಯಸಿಡ್ಸ್. ಈ ಅಮೈನೋ ಆ್ಯಸಿಡ್ಸ್ ಅಂದ್ರೆ ದೇ ಆರ್ ದ ಮಾಲಿಕ್ಯೂಲ್ಸ್ ಯೂಸ್ ಟು ಬಿಲ್ಡ್ ಪ್ರೋಟೀನ್ಸ್. ಪ್ರೋಟೀನ್ ರಚನೆ ಆಗಲು ಬೇಕಾದಂಥ ಮೂಲಭೂತ ವಸ್ತು. ಆಮೇಲೆ ಈ ಅಮೈನೋ ಆ್ಯಸಿಡ್ಸ್ 20 ವಿಧದಲ್ಲಿ ಯಾವ ರೀತಿ ರಚನೆ ಆಗೋದನ್ನು ಇಲ್ಲಿ ವಿವರಿಸಲಾಗ್ತಿದೆ. ಆ ವಿವರಗಳು ನಮಗೆ ಬೇಕಾಗಿಲ್ಲ. ಆದರೆ ಮುಖ್ಯವಾಗಿ ನಮಗೆ ಬೇಕಾದದ್ದು ಇವು 20 ವಿಧದ ಅಮೈನೋ ಆ್ಯಸಿಡ್ಸ್ ಉಪಯೋಗ ಮಾಡಿ ಪ್ರೋಟೀನ್ಸ್ ತಯಾರಾಗುತ್ತೆ. ಆ ಪ್ರೋಟೀನ್ ತಯಾರಾಗಬೇಕಾದ್ರೆ ಅಮೈನೋ ಆ್ಯಸಿಡ್ ಬೇಕು, ಅದರ ಜೊತೆಗೆ ಪೆಪ್ಟೈಡ್ಸ್ ಅಂತ ದಾರದಂಥ ವಸ್ತುಗಳು ಬೇಕು. ಈ ಅಮಿನೋ ಆ್ಯಸಿಡ್ಸ್ ಮತ್ತು ಪೆಪ್ಟೈಡ್ಸ್ ಇವು ಎರಡೂ ಜೊತೆಗೂಡಿದಾಗ ಒಂದು ಸುಂದರವಾದ ಹಾರದ ರೀತಿಯಲ್ಲಿ ಪ್ರೋಟೀನ್ ತಯಾರಾಗುತ್ತೆ. ಆ ಪ್ರೋಟೀನ್ದಲ್ಲಿ ವಿವಿಧ ಅಳತೆಯ ಪ್ರೋಟೀನ್ಗಳಿದೆ. ಇಲ್ಲಿದೆ ನೋಡಿ. ಅಮೈನೋ ಆ್ಯಸಿಡ್ ಮುತ್ತಿದ್ದ ಹಾಗೆ, ಪೆಪ್ಟೈಡ್ಸ್ ದಾರ ಇದ್ದ ಹಾಗೆ, ಇವೆರಡೂ ಜೊತೆಗೆ ಪೋಣಿಸಿದಾಗ ಪ್ರೋಟೀನ್ ಎನ್ನುವ ಸರ ಆಗುತ್ತದೆ. ಇದೊಂದು ಹೋಲಿಕೆ ಅಷ್ಟೇ. ವಿವಿಧ ಬಣ್ಣದ ಮುತ್ತುಗಳನ್ನು ಬೇರೆ ಬೇರೆ ವಿಧದಲ್ಲಿ ಜೋಡಿಸಿದಾಗ ವಿವಿಧ ಬಗೆಯ ಸರಗಳು ಆಗುವ ಹಾಗೆ ಬೇರೆ ಬೇರೆ ನಮೂನೆಯ ಪ್ರೋಟೀನ್ಗಳು ಆಗುತ್ತವೆ. ಹಾಗಾದರೆ ಪ್ರೋಟೀನ್ಗಳು ಹೇಗೆ ಕಾಣಿಸುತ್ತೆ ಅಂದರೆ ಅದು ಮುತ್ತಿನ ಸರ ಇದ್ದ ಹಾಗೆ ಕಾಣಿಸುತ್ತೆ. ಮನುಷ್ಯನ ದೇಹದಲ್ಲಿ ಸುಮಾರು 20% ಅಮೈನೋ ಆ್ಯಸಿಡ್ಸ್ ಇದೆ.
ಒಂದು ಥರದ ಪ್ರೋಟೀನ್ಗಳಿಂದ ಮಾನವ ದೇಹದ ರಚನೆ ಆಗಿದೆ. ಅದನ್ನ ಇದೀಗ ನಾನು ಹೇಳಿದೆ, ಅಮಿನೋ ಆಸಿಡ್ ಮುತ್ತಿದ್ದ ಹಾಗೆ, ಪೆಪ್ಟೈಡ್ ದಾರಿ ಇದ್ದ ಹಾಗೆ. Proteins are long chain like structure with amino acids being the main ingredient. These amino acids are connected together with peptide bonds and few such bonds linking together from a polypeptide chain ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮನುಷ್ಯನ ದೇಹ ಪ್ರೋಟೀನಿಂದ ಆಗಿದೆ ಅಂದರೆ ಅದು ಮುತ್ತಿನ ಸರದಿಂದ ಆಗಿದೆ ಅಂತ. ಇಲ್ಲಿ ಒಂದು ಪ್ರೋಟೀನ್ ಸ್ಟ್ರಕ್ಚರ್ ತೋರಿಸ್ತಾ ಇದ್ದಾರೆ. ದ ಸ್ಟ್ರಕ್ಚರ್ ಆಫ್ ಇನ್ಸುಲಿನ್. ದ ಲೆಫ್ಟ್ ಸೈಡ್ ಈಸ್ ಎ ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ಆಫ್ ದ ಇನ್ಸುಲಿನ್. ಆ್ಯಂಡ್ ಇದು ಒಂದು ರಚನೆ. ಈ ವೈಜ್ಞಾನಿಕ ವಿವರಗಳು ನಮ್ಗೆ ಬೇಕಾಗಿಲ್ಲ, ಆದರೆ ನಮ್ಗೆ ಮುಖ್ಯವಾಗಿ ಬೇಕಾದದ್ದು ಪ್ರೋಟೀನ್ ಮುತ್ತಿನ ಸರಕ್ಕೆ ಹೋಲಿಸಬಹುದಾದಂಥ ಒಂದು ವಸ್ತು ಅನ್ನೋದು. ಈಗ ಇಲ್ಲಿ ಇನ್ನೂ ಕೆಲವು ಚಿತ್ರಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇವು ಮುತ್ತಿನಿಂದ ಮಾಡಲ್ಪಟ್ಟಂಥ ಕೆಲವು ವಸ್ತುಗಳು. ಇಲ್ಲಿ ಒಂದು ಮುತ್ತಿನ ಸರಗಳಿಂದ ಮಾಡಿದಂಥ ಒಂದು ಗೊಂಬೆ ಇದೆ. ಈ ಗೊಂಬೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಈ ಗಣಪತಿ ಸಹ ಮುತ್ತಿನಿಂದ ಮಾಡಲ್ಪಟ್ಟಿದೆ. ಅದೇ ರೀತಿ ಮಾನವನ ದೇಹ ಸಹ ಈ ಪ್ರೋಟೀನ್ ಅನ್ನುವಂಥ ಮುತ್ತಿನ ಸರಗಳಿಂದ ಮಾಡಲ್ಪಟ್ಟಿದೆ. ಅದಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕಾದದ್ದು ದೇಹವು ಪ್ರೋಟೀನ್ ಯಂತ್ರ. ದೇಹ ಪ್ರೋಟೀನ್ ಯಂತ್ರ. Proteins are pieced together in building blocks from tissues of the body. ಅದಕ್ಕೆ ಮನುಷ್ಯನ ದೇಹ ಅಥವಾ ಯಾವುದೇ ಜೀವಿ ಅದು ಒಂದು ಪ್ರೋಟೀನ್ ಮಷಿನ್. ಆ ಪ್ರೋಟೀನ್ ಮಷಿನ್ ನಾವು ಎದಕ್ಕೆ ಹೋಲಿಸ್ಬೋದು? ಮುತ್ತಿನಿಂದ ಮಾಡಿದಂಥ ಒಂದು ಮುತ್ತಿನ ಸರದಿಂದ ಮಾಡಿದಂಥ ಒಂದು ಗೊಂಬೆಗೆ ಹೋಲಿಸ್ಬೋದು. ಅದನ್ನೇ ಇಲ್ಲಿ ನಾವು ಹೇಳ್ತಾ ಇದ್ದೀವಿ, ಒಂದು ಜೀವಿ ಪ್ರೋಟೀನ್ ಯಂತ್ರ. ಮುಂದಿನ ಸಾಲಿನಲ್ಲಿ ಬರ್ತಕ್ಕಂಥ ಯಂತ್ರದ ಒಂದು ವಿವರಣೆಯೂ ಸಹ ಇಲ್ಲಿದೆ. ಇಲ್ಲಿ ಎರಡು ವಿಚಾರಗಳನ್ನು ನಾವು ವಿವರಿಸಿದೆವು. ಒಂದನೇದ್ದು, ಈ ಯಾವುದೇ ಜೀವಿಯ ದೇಹ ಮುತ್ತಿನ ಸರದಂಥ ಪ್ರೋಟೀನಿಂದ ರಚನೆಯಾಗಿ ಅದು ಸುಂದರವಾಗಿ ಕಾಣುವಂಥ ಒಂದು ಬೊಂಬೆ. ಎರಡನೇದು, ಇದು ಯಂತ್ರ. ಇದಕ್ಕೆ ಯಂತ್ರ ಯಾಕಂತೀವಿ ಅನ್ನೋದನ್ನು ಮುಂದೆ ವಿವರಿಸಿರ್ತೀವಿ. ಆಮೇಲೆ ಮುಂದೆ ಈ ಯಂತ್ರವನ್ನು ನಡೆಸುವವ ಯಾರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ.